ಲಪಾಜೋತ ಅವರು ಆದ್ಮೇಲೆ ದಿನದ ದಿನಕ್ಕೆ ಚುನಾವಣಾ ಕಾವೇರಿ ತೊಡಗಿದೆ. ಆಲ್ರೆಡಿ ಬಿ ಜೆ ಪಿಗರು ಮೋದಿಯವರಂತೆ ಚುನಾವಣೆ ರದ್ನಿಯನ್ನು ರಾಮ ಮಂದಿರ ಜೊತೆಗೆ 370 ಜೊತೆಗೆ ಈಗ ಆರಂಭ ಮಾಡಿಬಿಟ್ಟಿದ್ದಾರೆ ದೇಶ ತುಂಬ. ಮತ್ತು ಈಗ ಸಂಘಟಿತರಿದ್ದಾರೆ. ಜೊತೆಗೆ RSSದ ಬೃಹತ್ ಶಾಖೆಗಳ ಸಹಕಾರ ಇರೋದ್ರಿಂದಾಗಿ ಇಡೀ ದೇಶದ ಮೂಲೆಗೂ ಹೋಗುವಂಥ ಒಂದು ಸಾಹಸ ಮಾಡ್ತಾ ಇದ್ದಾರೆ. ಮತ್ತು ನಿರಂತರವಾಗಿ ಚುನಾವಣಾ ಪ್ರಚಾರಗಳನ್ನ 29 ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಇನ್ನೂ ಹೆಚ್ಚಾಗುವ ಕಡಿಮೆ ಆಗಲಿಕ್ಕಿಲ್ಲ. 10 ದಿನಗಳಲ್ಲಿ 12 ರಾಜ್ಯಗಳಲ್ಲಿ ಎಲ್ಲ ಕಡೆ ಇವತ್ತು ಪ್ರಚಾರ ರಂಗ ಜೋರದ. ಆದರೆ ಈ 6 ಎಡಬಲದಲ್ಲಿ ಒಂದು ಸ್ವಲ್ಪ ಯಾಕೋ ಮೋದಿಜಿಯವರು ಒಂದಿಷ್ಟು ಹಳೆಯ ದಿನಗಳನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಹಳೆಯ ದಿನ ಅಂದ್ರೆ ಗೊತ್ತು ನಿಮಗೆ, ಅವರು ಚಹಾ ಮಾರಿದ್ದು, ಬಡವರಾಗಿದ್ದು, ತಮ್ಮ ವಾತಾವರಣದಲ್ಲಿ ಏನು ಕಲಿತರು ಏನಿಲ್ಲ, ಅದ್ರ ಜೊತೆಗೆ ಎಷ್ಟೆಷ್ಟು ತ್ರಾಸು ತೊಗೊಂಡ್ರು, ತೊಂದರೆ ತೊಗೊಂಡ್ರು, ಒಂದು 2014 ಹೇಳ್ತಿದ್ದಾರಲ್ಲ ಆ ಮಾತುಗಳನ್ನು ಇವತ್ತು ರಿಪೀಟ್ ಮಾಡ್ತಾ ಇದ್ದಾರೆ. ಯಾಕೋ ಏನೋ ರಾಮ ಮಂದಿರದ ಅಷ್ಟು ವೈಭವೀಕರಣ ಹೇಳ್ತಾ ಇಲ್ಲ. ಮತ್ತು ಒಂದು ಸ್ವಲ್ಪ ಯಾಕೋ ಏನೋ ಈ ಮಾರ್ಚ್ 6 ಸಲುವಾಗಿ ಕಾಣ್ತದೆ. ಯಾಕಂದರೆ ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಡ್ತಾನೆ ಅಂತ ಒಂದು ಗಾಬರಿ, ಆತಂಕ. ಯಾಕೆ ಇಲ್ಲಿವರೆಗೆ ಒಂದು ಕಳಂಕ ನಮ್ಮ ಮೋದಿಜಿಯವರ ಆಡಳಿತಕ್ಕೆ, ಅದರಲ್ಲೂ ಮೋದಿಜಿಯವ್ರಿಗೆ ಹತ್ತಿಲ್ಲ. ನಮ್ಮ ಸ್ವಚ್ಛ ನಮ್ಮ ಮೋದಿಜಿಯವರು ಅಂತ ಇಡೀ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ. ಒಂದು ಕ್ರಿಯೇಟ್ ಅದ ಆಲ್ ಓವರ್ ಇಂಡಿಯಾದಲ್ಲೇ. ಹೀಗಾಗಿ ಈ ಎಲೆಕ್ಟ್ರಲ್ ಬಾಂಡದ್ದು ಏನಾದರೂ ಹತ್ತದೇನೋ ನಮಗೆ ಕೆಸರ ಅನ್ನುವಂಥದ್ದು. ಮತ್ತು ಅದು ಏನಾದರೂ ಬಿಡುಗಡೆ ಆದರೆ ಸ್ವಲ್ಪ ತೊಂದರೆ ಆಗ್ತದೆ. ಸ್ವಲ್ಪ ಅಲ್ಲ, ಭಾಳಷ್ಟು ತೊಂದರೆ ಆಗ್ತದೆ. ಒಮ್ಮೆಲೆ 370 ಮತ್ತು ಅದರ ಜೊತೆಗೆ ಅದು ರದ್ದಾಗಿದ್ದ ಜೊತೆಗೆ ಈಗ ರಾಮ ಮಂದಿರ ಸಹಿತ ಹಿಂದೆ ಬೀಳೋ ಸಾಧ್ಯತೆಗಳು ಭಾಳ ಇದ್ದಾವೆ. ಈ ಭಯ ಸ್ವಲ್ಪ ಮೋದಿಯವ್ರಿಗೆ ಕಾಡ್ಲಿಕ್ಕತ್ತದೋ ಏನು ಅಂತ ನೋಡ್ಬೋದು. ಇನ್ನು 2-3 ದಿನಗಳಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ತದೆ ಅಂತಲೇ. ಅದಕ್ಕಾಗಿ ಇವತ್ತು ಪರಿವಾರವಾದ, ನಂದ ಪರಿವಾರಪ ಅಂತ ಹೇಳುವಂಥದ್ದು, ಇನ್ನೂ ಭಾಷಣ ನೀವು ಕೇಳ್ತಾ ಇದ್ದೀರಿ. ಅವರದ್ದು ಪ್ರಶ್ನೆಗಳು ಮಾಡ್ಕೊಳ್ಳುವಂಥದ್ದು, ಹಿಂದಿನ ದಿನಗಳು ನೆನಪು ಮಾಡ್ಕೊಳ್ಳುವಂಥದ್ದು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಸಲ ಈ ಚುನಾವಣೆ ಒಂದು ರಂಗದೊಳಗೆ ಹಿಂದೂ ಮುಸ್ಲಿಮ್ದಾಗಲಿ ಮತ್ತೇನೂ ಆಗಲಿ ಅಂಥ ಒಂದು ಮಾತುಗಳು ಬರ್ತಾ ಇಲ್ಲ. ಇದನ್ನೇ ನಾವು ಗಮನಿಸಬೇಕಾಗಿದೆ ಸೂಕ್ಷ್ಮವಾಗಿ. ಯಾಕಂದ್ರೆ ಈಗಾಗಲೇ ಅವ್ರಿಗೆ ತಿಳಿದ್ಬಿಟ್ಟದ ನಾವು 3-0 ವಿನ್ ಆಗಿದ್ದೀವಿ ಅನ್ನೋಂಥದ್ದು ಒಂದು ಭಾವ ಇಲ್ಲಿವರೆಗೆ ಇತ್ತು. ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಕಡಿಮೆ ಆಗಿದೆನೋ ಅಂತೇಳಿ. ಯಾಕಂದ್ರೆ ಈಗಾಗಲೇ ಅನೇಕ ಆರೋಪಗಳು ಅವ್ರ ಮೇಲೆ ಬಂದಿದ್ದು ಹಿಂದೆ ನಿಮಗೆ ಗೊತ್ತದ. ರಾಫೇಲ್ ಕೇಸ್ ಬಗ್ಗೆ, ರಾಫೇಲ್ ಬಂದಾಗಂತೂ ನಮ್ಮ ರಾಹುಲ್ ಗಾಂಧಿಯವರು ಜೋರ್ದಾರಾಗಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದರು. ಆದರೆ ಇವತ್ತಿನ ಒಂದು ನಾಯಕತ್ವ ಗುಣ ಕಂಟ್ರಿಗಳೇನೋ ಜನರಿಗೆ, ಆದರೆ ಇವತ್ತು ನಮ್ಮ ಜನ ಅವ್ರ ಕಡೆ ಲಕ್ಷ ಕೊಟ್ಟು ಕೇಳ್ತಾ ಇದ್ದಾರೆ. ಆಗಿಂದಾಗಿರ್ಬೋದು, ನೋಟ್ ಬಂದಿದ್ದಾಗಿರ್ಬೋದು, ಅದೇ ಕಾಲಕ್ಕೆ GSTದಾಗಿರ್ಬೋದು, ಅದಾನಿ ಅಂಬಾನಿ ಬಗ್ಗೆ ಆಗಿರ್ಬೋದು, ಅನೇಕ ವಿಷಯಗಳಲ್ಲಿ ಕಾಂಗ್ರೆಸ್ ಅಥವಾ ವಿರೋಧ ಪಕ್ಷಗಳು ಅವರಿಗೆ ಹೆಸರು ಕೆಡಿಸುವಂಥ ಕೆಲಸವನ್ನು ಮಾಡಿದ್ರು ಅಂತ BJPಗರ ಅಂಬೋಣ. ಆದರೂ ಆ ಸಂದರ್ಭದ್ದು ಈ ಸಲ ಮಾತ್ರ ಯಾಕೋ ಏನೋ ಅದರ ಇನ್ನೊಂದು ಪೆಗಾಸಸ್ ಹೆಸರು ಕೇಳೇ ಬಂದು ಇವೆಲ್ಲ ಮರಿಲಿಕ್ಕೆ ಆಗದಂಥ ಆಂತರ ಪುಲ್ವಾಮ ಅದು ಮರಿಲಿಕ್ಕೆ ಆಗಲ್ಲ ಅಂತ ಇವತ್ತು ತನಿಖೆ ಎಲ್ಲಿ ಬಂತು ಏನು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಸತ್ಯದಿನ ನಮ್ಮ ಸೈನಿಕರು ಸತ್ತರು, ಆದರೆ ಹೆಂಗೆ ಅಟ್ಯಾಕ್ ಆದವು, ಅಷ್ಟೊಂದು ಆಡಕ್ಕೆ ಸೆಳೆದು ಬಂತು ಅನ್ನೋದು ಇವತ್ತಿಗೂ ಗೊತ್ತಿರಲಿಲ್ಲ. ಇವೆಲ್ಲವೂ ಇವತ್ತು ನಿಧಾನಕ್ಕೆ ಚರ್ಚಾ ವಿಷಯ ಆಗ್ತಾ ಇದ್ದಾವೇನೋ ಅಂತ. ಸಪೋಸ್ ಏನಾದರೂ ಈ 2-3 ದಿನಗಳಲ್ಲೇ ಈ SBI ಮೇಲೆ ಮತ್ತು ಸುಪ್ರೀಂ ಕೋರ್ಟ್ ಇದ್ದಂಥದ್ದು ಒತ್ತಡ ತಂದು ನೀವು ಆದಷ್ಟು ಕಡಿಮೆ ಸಮಯ ಕೊಟ್ಟ ಇದು ಹೊರಗೆ ಹಾಕಲೇಬೇಕು ಅಂತ ಜಸ್ಟ್ ಅಂದರೂ ಸಾಕದನ್ನು. ಇನ್ನೂ ಅದರ ಬದಲಾಗಿ ಬೇರೆ ಅಂತ ಅಟ್ಯಾಕ್ ಆಗೋ ಸಾಧ್ಯತೆಗಳಿದ್ದಾವೆ. ಆಲ್ರೆಡಿ ಪ್ರಶಾಂತ್ ಭೂಷಣ್ ನೀವು ಹೆಸರು ಕೇಳಿರ್ಬೋದು ಅವ್ರದ್ದು. ಅವರಂತೆ ನಿರಂತರವಾಗಿ ಇವತ್ತಿನ ಈ ಸರ್ಕಾರದ 10 ವರ್ಷ ಆಡಳಿತದ 7 ಬೀಳುಗಳ ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದಾರೆ. ಮತ್ತು ಅನೇಕ ಕೇಸ್ಗಳಲ್ಲಿ ಅವರು ಇನ್ವಾಲ್ವ್ ಇದ್ದಾರೆ. ಅವರು ಇವತ್ತು ಈ ಎಲೆಕ್ಟ್ರಲ್ ಬಾಂಡ್ ಸಲುವಾಗಿ ಭಾಳ ಸ್ಪಷ್ಟವಾಗಿ ಮಾತಾಡಲಿಕ್ಕಿದ್ದಾರೆ. ಇಲ್ಲ ಅದು ಒಂದು ತಾಸಿನ ಕೆಲಸ, ಅದಕ್ಕಿಷ್ಟು ಬೇಕಾಗುವ ಅವಶ್ಯಕತೆ ಇಲ್ಲಂತೆ. ಆದರೆ SBI ಏನು ಹೇಳಲಿಕ್ಕತ್ತದ, ಈಗ ನಾವು ಈ ಹಿಂದಿನ ಎಪಿಸೋಡಲ್ಲಿ ಮಾತಾಡಿದ್ದೀವಿ ಅದನ್ನು. ಏನಪ್ಪ ಅಂತಂದ್ರೆ ಇಲ್ಲ ನಾವೆಲ್ಲ ಅದನ್ನು ಏನಪ್ಪ ಅಂತಂದ್ರೆ ಡಿಜಿಟಲೀಕರಣ ಮಾಡಿಲ್ಲ, ನಾವೆಲ್ಲ ಹ್ಯಾಂಡ್ ರೈಟಿಂಗ್ನ ಬರೆದಿರ್ತೀವಿ, ಹಾಗೆ ಏನೋ ಸಬೂಬುಗಳು ಹೇಳುವಂಥ ಪ್ರಯತ್ನ ಮಾಡಲಿಕ್ಕತ್ತದ. ಅದು ಇನ್ನು ಎಷ್ಟೇ ಮಟ್ಟಿಗೆ ನಮ್ಮ ಸುಪ್ರೀಂ ಕೋರ್ಟ್ ಒಪ್ಕೊಳ್ತದ ಇಲ್ಲ ಅನ್ನೋದು. ಯಾಕಂದ್ರೆ ಈಗ ಅದು ಯಾರಿಂದ ಬಂತು ಯಾರಿಗೆ ಹೋಯ್ತು ಇದು ಬೇಕಾಗಿದೆ ಇವತ್ತು. ಯಾಕಂದ್ರೆ ಮ್ಯಾಕ್ಸಿಮಮ್ ಏನಪ್ಪ ಅಂತಂದ್ರೆ ನಮ್ಮ BJPಗರಿಗೆ ದುಡ್ಡು ಹೋಗ್ಯದ. ಹೀಗಾಗಿ